ನಮಸ್ಕಾರ, ಈ ನಿಮ್ಮ ಶುಕ್ರದಿಶೆ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಗುಣಮಟ್ಟದ ಕಾಮಗಾರಿಗಳನ್ನು ನಿರ್ಮಿಸುವಂತೆ ಶಾಸಕ ಬಿ ದೇವೇಂದ್ರಪ್ಪ ಗುತ್ತಿಗೆದಾರರಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಜಗಳೂರು ಪಟ್ಟಣದ 17ನೇ ವಾರ್ಡಿನ ಬಿದಿರಿಕೆರೆ ಮುಖ್ಯ ರಸ್ತೆಯ ರಂಗನಾಥ ಬಡಾವಣೆ ಮತ್ತು ದೇವೇಗೌಡ ಬಡಾವಣೆಗಳಲ್ಲಿ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಬಿ ದೇವೇಂದ್ರಪ್ಪ ಭೂಮಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದರು. ಸುಮಾರು 2 ಕೋಟಿ ರುಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಗುಣಮಟ್ಟದ ಕಾಮಗಾರಿ ನಿರ್ಮಿಸುವಂತೆ ಸೂಚನೆ ನೀಡಿದ್ದಾರೆ. 2024-25ನೇ ಸಾಲಿನ ಎಸ್ಎಫ್ಸಿ ವಿಶೇಷ ಅನುದಾನ ಯೋಜನೆಯಡಿಯಲ್ಲಿ ಸುಮಾರು 2 ಕೋಟಿ ರುಗಳಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ಸಿಸಿ ರಸ್ತೆ, ಜಗಳೂರು ಪಟ್ಟಣದಲ್ಲಿ ಪಶು ಆಸ್ಪತ್ರೆ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನೆರವೇರಿಸಿ ಖಡಕ್ ಸೂಚನೆ ನೀಡಿದ್ದಾರೆ. ಅಧಿಕಾರಿಗಳಿಗೆ ಗುಣಮಟ್ಟದ ಕಾಮಗಾರಿ ನಿರ್ಮಿಸುವಂತೆ ಗುತ್ತಿಗೆದಾರರಿಗೆ ಖಡಕ್ ಸೂಚನೆ ನೀಡಿದ್ದಾರೆ. ಕಳಪೆ ಕಾಮಗಾರಿ ಮಾಡಿದರೆ ನಾನು ಸಹಿಸುವುದಿಲ್ಲ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಶಂಶೀರ್ ಅಹಮದ್, ಮುಖಂಡ ಸಣ್ಣ ಸೂರಜ್ಜ, ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಬಿ ಮಹೇಶ್, ಜಗಳೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ನವೀನ್ ಕುಮಾರ್, ಮುಖ್ಯಾಧಿಕಾರಿ ಲೋಕ್ಯನಾಯ್ಕ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಮೇಶ್ ರೆಡ್ಡಿ, ಲಲಿತಮ್ಮ ಶಿವಣ್ಣ, ನಿರ್ಮಲ ಕುಮಾರಿ, ದೇವರಾಜ್, ಶಕೀಲ್ ಅಹಮದ್, ನಾಮನಿರ್ದೇಶನ ಸದಸ್ಯರಾದ ಕುರಿಜಯ್ಯಣ್ಣ, ತಾನಾಜಿ ಗೋಸಾಯ್, ಶಾಂತಪ್ಪ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಪಡಿಸುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತೀನಿ. ಹಾಗಾಗಿ ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಇಂಥ ಒಂದು ಕಾಮಗಾರಿ ನಡೆಯೋ ಸಂದರ್ಭಕ್ಕೆ ಈ ಭಾಗದ ನಿವಾಸಿಗಳು ಇವತ್ತು ನಮ್ಮ ತಾಯಂದಿರು, ಅಕ್ಕ ತಂಗಿಯರು ಬಂದಿರೋದು ನೋಡಿದರೆ ಇದರ ಅಗತ್ಯತೆ ಎಷ್ಟಿತ್ತು ಅನ್ನೋಂಥದ್ದು ಗೊತ್ತಾಗ್ತದೆ. ಹಾಗಾಗಿ ಇನ್ನೂ ನಮಗಿನ್ನು 2.25 ವರ್ಷ ಬಾಕಿ ಇದೆ. 2.25 ವರ್ಷ ಮಾತ್ರ ಕಳೆದಿದ್ವಿ. ಈಗ ಒಂದು ನನಗೆ ಶಾಸಕನಾಗಿ ಎಲ್ಲ ಇಲಾಖೆ ಮೇಲೆ, ಎಲ್ಲ ಸಚಿವರುಗಳ ಮೇಲೆ ಒಂದು ನಿಜವಾಗ್ಲೂ ಒಂದು ಉತ್ತಮವಾಗಿರ್ತಕ್ಕಂಥ ಸಂಪರ್ಕ ಬೆಳೀತಾ ಇದೆ. ಕಳೆದ ಇಂದಿನ ದಿನ ಅಂದರೆ ಮಂಗಳವಾರದ ದಿನ ಬೇರೆ ಬೇರೆ ಕಾರಣಕ್ಕೆ ಈ ನಮ್ಮ ಪಟ್ಟಣ ಮತ್ತು ನಮ್ಮ ಕ್ಷೇತ್ರದ ಜನತೆಯನ್ನು ನಾನು 3 ಸಚಿವರ ಹತ್ರ ಕರ್ಕೊಂಡು ಹೋಗಿದ್ದೆ. ಒಬ್ಬರು ಉಪಮುಖ್ಯಮಂತ್ರಿಗಳು ನೀರಾವರಿಗೆ ಸಂಬಂಧಪಟ್ಟ ಹಾಗೆ, ಮತ್ತೊಬ್ಬರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಒಂದು ಭೋವಿ ಸಮಾಜಕ್ಕೆ ಮತ್ತು ಎಡಿ ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ, ತದನಂತರ ಜಮೀರ್ ಅಹಮದ್ ಖಾನ್ ಸಾಹೇಬರು ಏನು ಮೈನಾರಿಟೀಸು ಮತ್ತು ವಸತಿ ಸಚಿವರಿದ್ದಾರೋ ಅವ್ರ ಜೊತೆಯಲ್ಲಿ ಮಾತಾಡೋಂಥ ಸಂದರ್ಭದಲ್ಲಿ ಸ್ಥಳದಲ್ಲಿನೇ 3 ಕೋಟಿ ಅಂದರೆ 48 ಮಸೀದಿಗಳಿಗೆ, ಕಬ್ರಸ್ಥಾನಗಳಿಗೆ ಅವರು 3 ಕೋಟಿ ತಲಾ 5 ಲಕ್ಷದಂತೆ ಕೊಟ್ಟಿರೋಂಥದ್ದು ಈಗಾಗಲೇ ನಮಗೆ ಆದೇಶ ನಮ್ಮ ಕೈ ಸೇರಿದೆ. ಜೊತೆಗೆ ಮಾದೇವಪ್ಪ ಅವರು ಇನ್ನೊಂದು ವಾರದಲ್ಲಿ ಈ 2 ಸಮಾಜದ ಕಟ್ಟಡಗಳಿಗಿರ್ಬೋದು, ಅದಾದ ಮೇಲೆ ನಿವೇಶನವನ್ನು ಸ್ವಚ್ಛ ಮಾಡಿಕೊಂಡು ಫೆನ್ಸಿಂಗ್ ಹಾಕೋಂಥ ವಿಚಾರ ಇರ್ಬೋದು, ಒಂದು 10 ಕೋಟಿವರೆಗೆ ನಾವು ಪ್ರಪೋಸಲ್ ಕೇಳಿದ್ವಿ. ಏನಾದರೂ 1 ಕೋಟಿ 2 ಕೋಟಿ ಕಡಿಮೆ ಆದರೆ 7 ರಿಂದ 8 ಕೋಟಿ ಕೊಡೋಂಥ ಭರವಸೆಯನ್ನು ಅವ್ರು ಕೊಟ್ಟಿದ್ದಾರೆ. ಅದನ್ನು ನಿಜವಾಗ್ಲೂ ಇವತ್ತು ಏನು ಪಟ್ಟಣಕ್ಕೆ ಮೀಸಲಾಗಿ ಬಹುದಿನದ ಕನಸುಗಳು ಯಾವಾಗ ಸ್ವೇಚ್ಛಾಚಾರ ಆಗಿ ಒಂದು ಗುರುತು ಇಲ್ಲದೇ ನಡೀತಾ ಇತ್ತು, ಅದಕ್ಕೆ ನಾವು 100ಕ್ಕೆ 100ರಷ್ಟು ಫುಲ್ ಸ್ಟಾಪನ್ನು ಇಟ್ಟು ಕಾಮಗಾರಿ ಮಾಡೋಂಥ ಕೆಲಸ ನಾವು ಮಾಡ್ತಾಯಿದ್ವಿ. ಈಗಾಗಲೇ 2 ಬದಿಯಲ್ಲಿ ರಸ್ತೆ ಆಗ್ತಾ ಇದ್ದಾವೆ. ಈಗಾಗಲೇ ನಿನ್ನೆ 2 ದಿನ ಸತತವಾಗಿ ಅಸಿಸ್ಟೆಂಟ್ ಕಮಿಷನರು ಏನಿದವರ ಬಂದ್ಬಿಟ್ಟು ಮಾಲೀಕರ ಜೊತೆ ಚರ್ಚೆ ಮಾಡಿ, ಅಳತೆಯನ್ನು ಮಾಡಿ, ಅವರಿಗೆಲ್ಲ ಸೂಚನೆಯನ್ನು ಕೊಟ್ಟಿದೆ. ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯಮವನ್ನು, ಕಾನೂನನ್ನು ಉಲ್ಲಂಘನೆ ಮಾಡೋಕ್ಕೆ ಹೋಗೋದಿಲ್ಲ. ಕಾನೂನಿನ ಚೌಕಟ್ಟಲ್ಲಿ ನಾಗರಿಕರಿಗೆ, ಸಾರ್ವಜನಿಕರಿಗೆ ಮತ್ತು ಕಟ್ಟಡ ಮಾಲೀಕರಿರ್ಬೋದು, ವ್ಯಾಪಾರಸ್ಥರು, ನಾವೆಲ್ಲ ಒಂದು ದೋಣಿಯಲ್ಲಿ, ಒಂದು ಹಡಗಿನಲ್ಲಿ ಪ್ರಯಾಣ ಮಾಡೋಂಥ ನಾವಿಕ ಅಂತ ನಾನು ಭಾವಿಸಿದ್ದೀನಿ. ಆದರೆ ಸುಗಮ ಸಂಚಾರ ಆಗೋದಕ್ಕೆ ರಸ್ತೆ ಅಗಲೀಕರಣ ಇವತ್ತೇನು ಸ್ಟೇಟ್ ಹೈವೇ ಪಾಲಿಸಿದೆಯೋ ಅದರ ಅಡಿಯಲ್ಲಿ ಮಾಡಬೇಕಾಗ್ತದೆ. ಮಾಡೋಂಥ ಸಂದರ್ಭದಲ್ಲಿ ಇದುವರೆಗೆ ಅವ್ರದ್ದೇ ಆದನ್ನು ಬದುಕನ್ನು ಕಟ್ಕೊಂಡಾಗ ಆ ಒಂದು ವ್ಯವಸ್ಥೆಯಿಂದ ಇನ್ನೊಂದು ವ್ಯವಸ್ಥೆಗೆ ಹೋಗಬೇಕಾದ್ರೆ ಸ್ವಲ್ಪ ವ್ಯತ್ಯಾಸಗಳು ಆಗ್ತವೆ. ಅವರ ಅಂತರಂಗ, ಅವರ ಭಾವನೆಗಳು, ಅವರ ನೋವುಗಳು ಏನಂತ ನಮಗೆ ಗೊತ್ತಿರ್ತದೆ. ಆದರೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರೂ ನಮಗೆ ಸಹಕಾರ ಕೊಡಬೇಕಾಗ್ತದೆ ಕಾಮಗಾರಿಗೆ. ನಾವು ಸಹ ಮಾನವೀಯತೆಯ ದೃಷ್ಟಿಯಿಂದ ಅವರ ಯಾವುದೇ ಹೊಟ್ಟೆ ಮೇಲೆ ಹೊಡೆದ ರೀತಿಯಲ್ಲಿ ಎರಡನ್ನೂ ಬ್ಯಾಲೆನ್ಸ್ ಮಾಡೋ ಶಾಸಕನ ಹೊರತು ನಾವು ಯಾರಿಗೆ ಯಾವುದೇ ಕಾರಣಕ್ಕೂ ನಾವು ತೊಂದರೆ ಕೊಡೋ ಮನೋಭಾವನೆ ನನ್ನದಲ್ಲ. ಹಾಗಾಗಿ ನಿಮಗೆ ಯಾರೂ ಸಹ ಆತಂಕಕ್ಕೊಳಗಾಗಬೇಡಿ.
ನಾವು ಯಾರಿಗೋಸ್ಕರ ಇದು ಅಂದರೆ ಸಾರ್ವಜನಿಕರ ಕಲ್ಯಾಣಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇರೋದು. ಹಾಗಾಗಿ ರಸ್ತೆ ಮಾಡದಿದ್ರೆ ಜನ ಇಡೀ ಶಾಪ ನಮ್ಮ ಮೇಲೆ ಆಗ್ತದೆ. ರಸ್ತೆ ಮಾಡೋಕ್ಕೆ ಹೋದರೆ ನನ್ನ ಮುಂದೆ ಮಾಡಬೇಡಿ, ನಮ್ಮ ಮುಂದೆ ಚರಂಡಿ ತೆಗಿಬೇಡಿ, ನಮ್ಮ ಮನೆ ಮುಂದೆ ನೀರು ಹೋಗ್ತದೆ ಅಂದರೆ ನೀರಿನ ಗುಣ ಏನು? ಎತ್ತರದ ಪ್ರದೇಶದಿಂದ ತಗ್ಗಿನ ಪ್ರದೇಶಕ್ಕೆ ಹರಿದು ಹೋಗ್ತದೆ. ಹಾಗಾಗಿ ನಮ್ಮ ಮನೆ ಮುಂದೆ ನೀರು ಹೋಗಬಾರ್ದು ಅಂದರೆ ಏನು ಮಾಡಬೇಕು? ಹಾಗಾದರೆ ನಿಮ್ಮ ಮನೆ ನೀರನ್ನು ಎಲ್ಲಿ ಬಿಡ್ತೀರಿ? ಇವಾಗ ಪ್ರಶ್ನೆ ಹಾಕ್ಕೋಬೇಕಾಗ್ತದೆ. ಹಾಗಾಗಿ ಕಾಮಗಾರಿಗಳು ನಡಿಬೇಕಾದ್ರೆ ನಿಮ್ಮ ಸಹಕಾರ ಅತಿ ಅಗತ್ಯತೆ. ಹಾಗಾಗಿ ನೀವು ಸಹಕಾರ ಕೊಡ್ತೀರಂತ ಹೇಳಕ್ಕೆ ಬಯಸಿ, ಈಗಾಗಲೇ 8 ಕೋಟಿ ಒಂದು ಕಡೆ ಕೊಟ್ಟಿದ್ದೀವಿ. ಅದಾದ ಮೇಲೆ ಇನ್ನು ಹೆಚ್ಚಿನ ಅನುದಾನ ಇನ್ನು 8ರಿಂದ 10 ಕೋಟಿ ನಾವು ತಂದು ಹಾಕಿದರೆ ಇಲ್ಲಿ ಜಗಳೂರಿನಲ್ಲಿ ನಮ್ಮ ಮನೆ ಮುಂದೆ ಇರ್ತದ್ದು ಕೆಲಸ ಬಾಕಿ ಇದೆ ಅನ್ನೋಂಥ ಯಾವುದೇ ರೀತಿಯಾಗಿರ್ತಕ್ಕಂಥ 18 ವಾರ್ಡ್ಗೂ ನಮ್ಮ ಸದಸ್ಯರುಗಳಿಗೆ, ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಪ್ರಶ್ನೆನೇ ಬರೋದಿಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ. ಕಾಮಗಾರಿ ಮಾಡೋಂಥ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳಿಗೂ ಮತ್ತು ಗುತ್ತಿಗೆದಾರರಿಗೆ ನಿಮ್ಮ ಸಹಕಾರ ಖಂಡಿತ ಬೇಕಾಗ್ತದೆ ಅನ್ನೋ ಮಾತನ್ನು ಹೇಳಕ್ಕೆ ಬಯಸಿ ನಮಗೆ ಭಾಳ ಸಂತೋಷ ಆಗಿದೆ. ಮುಂದೆ